ಗ್ಯಾಸ್ ಹೇಗೆ ಖಾಲಿ ಆಗ್ಬಿಡಿದೆ. ಸೀರಿಯಸ್ಲಿ ಸ್ಟವ್ ಬೇಡ, ಗ್ಯಾಸ್ ಬೇಡ, ಅಡಿಗೆ ಮಾಡ್ಕೊಡ್ತೀನಿ. ಅವಲಕ್ಕಿ ಬಂತು, ಜಾರ್ ಬಂತು, ಈಗ ಪುಡಿ ಮಾಡ್ಕೊಬನ್ನಿ. ಈ ಅಡಿಗೆ ಆಗಷ್ಟಲ್ಲಿ ನಾನೇ ಸ್ಟವ್ ಬೇಡ, ಗ್ಯಾಸ್ ಬೇಡ, ಇಡ್ಲಿ ಮಾಡೋಣ. ಇಡ್ಲಿ ಮಾತ್ರ ಮಾಡ್ಕೊಂಡು ತಿನ್ನೋಣ. ಇಡ್ಲಿ ಆಯ್ತು, ಅದ್ರ ಜೊತೆಗೆ ಏನು ಅದೇನ್ ಕಾಯಿ ಹಾಲಲ್ಲಿ ನೆಂಚ್ಕೊಂಡ್ ತಿನ್ಲಾ ಅಥವಾ ಉಪ್ಪಲ್ಲಿ ನೆಂಚ್ಕೊಂಡ್ ತಿನ್ಲಾ? ಅಯ್ಯೋ ದೇವ್ರೆ, ಅಷ್ಟೇ ತಾನೇ. ಸ್ವಲ್ಪ ಟೊಮೊಟೊ ತಗೊಂಡಿ, ಟೊಮೊಟೊ ಈರುಳ್ಳಿ 2 ತಗೊಂಡಿ. ಟೊಮೆಟೊ ಈರುಳ್ಳಿ, ಸ್ವಲ್ಪ ಬಾಡಿ ಮೆಣಸಿನ್ಕಾಯಿ ತಗೊಂಡಿ. ಈಗ ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿ. ನೀವ್ ಯಾಕೆ ಎಲ್ಲ ಒಂದೇ ಸರಿ ಹೇಳಲ್ಲ? ಈ ನನ್ನ ಮಕ್ಕಳು ಒಂದೊಂದಲ್ಲ ನಂಗೆ ಚಟ್ನಿನೂ ಬೇಡ, ಇಡ್ಲಿನೂ ಬೇಡ, ನಂಗೆ ಏನು ಬೇಡ. ಈಗ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿ ಅಂತ ಭಾವಿಸ್ತಾ, ಇವತ್ತೇನಪ್ಪಾ ಅಂತಂದ್ರೆ ಹೋದ ಎಪಿಸೋಡಲ್ಲಿ ಪ್ರಭು ಶೆಟ್ಟಿ ಅವ್ರನ್ನ ನೀವು ನೋಡಿದ್ರಿ. ಸಖತ್ತಾಗಿ 2-3 ಅಡುಗೆಗಳು ಮಾಡಿಕೊಟ್ರು. ಈಗ ನೋಡಿದ್ರೆ ಈ ಸ್ವಾಮಿ ಹಿಂಗೇ ಮೈಸೂರಿಗೆ ಹೋಗ್ತಾ ಇದ್ರಂತೆ. ವೈ ನಾಟ್ ಒಂದ್ಸರಿ ದಿಢೀರ್ ಅಂತ ಬಂದು ನನ್ ಮುಖ ನೋಡ್ಕೊಂಡು ಹೋಗ್ಬೇಕು ಅಂತ ಬಂದಿದ್ದಾರೆ. ಹಾಯ್ ಪ್ರಭು ಅವರೇ, ಹಾಯ್ ಹೇಳಿ ಫಸ್ಟ್. ಹಾಯ್ ಸ್ನೇಹಿತರೆ, ಈ ರೋಡಲ್ಲಿ ಹೋಗ್ತಾ ಇದ್ದೆ, ನಿಮ್ ಮನೆ ಹತ್ರ ಬರ್ದಿರೋರು ಚೆನ್ನಾಗಿರೋಲ್ಲ, ಅದಕ್ಕೆ ಮಾತಾಡ್ಸೋಣ ಅಂತ ಬಂದೆ. ಹೌದು, ಅಡ್ರೆಸ್ ಗೊತ್ತಿದ್ದಾದ್ಮೇಲೆ ಬರ್ಲೇ ಮತ್ತೆ ಇದೇ ರೋಡಲ್ಲಿ ಹೋಗೋವಾಗ ಅದನ್ನು. ಹೌದು, ಮತ್ತೆ ಸೊ ನೀವೇನೋ ಬಂದಿರೋದು ಸಿಕ್ಕಾಪಟ್ಟೆ ಖುಷಿ. ಹೌದು, ಬಟ್ ದುಃಖದ ವಿಚಾರ ಏನಪ್ಪಾ ಅಂತಂದ್ರೆ ನಿಮ್ ಕೈಲಿ ಒಂದು ಅಡಿಗೆ ಮಾಡ್ಸೋಣ ಅಂತ ಅನ್ಕೊಂಡೆ. ಬಟ್ ಇಲ್ಲಿ ಸೀನ್ ಏನಪ್ಪಾ ಅಂತಂದ್ರೆ ಸಿಲಿಂಡ್ರೇ ಖಾಲಿ ಆಗ್ಬಿಟ್ಟಿದೆ. ಸಿಲಿಂಡರ್ ಖಾಲಿ ಆಗಿದ್ಯಾ? ಈಗ ನೀವು ತಲೆ ಕೆಡ್ಸ್ಕೋಬೇಡಿ, ಅಡಿಗೆ ನಾನು ಮಾಡ್ಕೊಡ್ತೀನಿ. ಹೆಂಗ್ ಮಾಡ್ಕೊಡ್ತೀರಾ? ಸಿಲಿಂಡ್ರೇ ಇಲ್ವಲ್ಲ. ಸಿಲಿಂಡರ್ ಗ್ಯಾಸ್ ಬೇಡ, ಸ್ಟವ್ ಬೇಡ, ಅಡಿಗೆ ಮಾಡ್ತೀನಿ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನನ್ನ ಕಿಚನ್ ನನ್ನ ಮನೇನ ಉಪಯೋಗಿಸ್ಕೊಂಡ್ರು ಅಂತ ಏಕೈಕ ವ್ಯಕ್ತಿ ಅಂತಂದ್ರೆ ಪ್ರಭು ಶೆಟ್ಟಿ ಒಬ್ರು ಮಾತ್ರನೇ. ಸೀರಿಯಸ್ಲಿ ಸ್ಟವ್ ಬೇಡ, ಗ್ಯಾಸ್ ಬೇಡ, ಅಡಿಗೆ ಮಾಡ್ಕೊಡ್ತೀನಿ. ನಗುವುದೋ ಅಳುವುದೋ ಅದು ಇಲ್ಲೇ ಮಾಡ್ಕೊಡ್ತೀನಿ. ನೀವೇ ಹೇಳಿ ಏನ್ರಿ? ಸಿಲಿಂಡರ್ ಬೇಡ, ಸ್ಟವ್ ಬೇಡ, ಏನು ಬೇಡ, ಇಲ್ಲ ಹೆಂಗ್ ಮಾಡ್ಕೊಡ್ತೀರಾ? ನೋಡಿ ಫಸ್ಟ್ ಅಡಿಗೆನ ಕಿಚನ್ ಅಲ್ಲಿ ಮಾಡಿದ್ರು, ಸೆಕೆಂಡ್ ಅಡಿಗೆನ ಹಾಲಿಗೆ ತಗೊಂಡ್ಬಂದ್ರು, ಇದು 3ನೇ ಅಡಿಗೆ ಬಾಲ್ಕನಿಗೆ ತಗೊಂಡ್ಬಂದ್ ಕೂತ್ಕೊಂಡು ನನ್ ಗಂಡನ್ ಪ್ಲೇಸ್. ನೆಕ್ಸ್ಟ್ 4ನೇ ಅಡಿಗೆ ಬೀದಿ. ಎಲ್ಲಿ ಅಂತಂದ್ರೆ ಬೀದಿಯಲ್ಲಿ ಮಾಡಿದ್ರು ಮಾಡ್ತೀವೇನ, ತಲೆ ಕೆಡ್ಸ್ಕೋಬೇಡಿ. ನಿಮ್ಗೆ ನಾನು ಅಡಿಗೆ ಮಾಡ್ಕೊಡ್ತೀನಿ, ನಿಮಗೂ ಮಾಡ್ಕೊಡ್ತೀನಿ, ಜೊತೆಗೆ ಬಂದ ಅವ್ರಿಗೂ ಮಾಡ್ಕೊಡ್ತೀನಿ, ನಾನು ತಿಂತೀನಿ. 3 ಜನ ತಿನ್ನೋಣ. ಗ್ಯಾಸ್ ಬೇಡ, ಸ್ಟವ್ ಬೇಡ. ಸರಿ, ಇವಾಗ ಏನ್ ಇಂಗ್ರೀಡಿಯೆಂಟ್ಸ್ ಏನ್ ಬೇಕು? ಅವಲಕ್ಕಿ ಇದೆಯಾ? ಅವಲಕ್ಕಿ ಇದೆ, ತಗೊಬನ್ನಿ. ಅದೊಂದೇನಾ? ಅವಲಕ್ಕಿ ತಗೊಬನ್ನಿ. ಓಕೆ, ಫಸ್ಟ್ ಹೇಳ್ಬಿಡಿ, ಹೇಳ್ತೀನಿ ಹೋಗ್ಲಿ ನಾನು. ನೀವ್ ಏನ್ ಗೊತ್ತಾವು, ಫಸ್ಟ್ ಅದನ್ನ ತಗೊಂಬನ್ನಿ. ಇಲ್ಲ, ಫಸ್ಟ್ ಎಲ್ಲ ಹೇಳ್ಬಿಟ್ರೆ ಮಜಾ ಸಿಗಲ್ಲ. ಫಸ್ಟ್ ಅವಲಕ್ಕಿ ಮಾತ್ರ ಕೊಡಿ. ಅವಲಕ್ಕಿ ಮಾತ್ರ ಕೊಡಿ. ಸರಿ ಆಯ್ತು, ಅವಲಕ್ಕಿನ ತಗೊಂಡ್ಬರ್ತೀನಿ ರೀ. ತಗೊಬನ್ನಿ. ಏನ್ ಮಾಡ್ತಾರೋ ಏನು ನನ್ಗಂತೂ ಗೊತ್ತಾಗ್ತಾ ಇಲ್ಲ, ಬಟ್ ನೋಡ್ತಾ ಇರಿ. ನೋಡಿ, 5 ನಿಮಿಷ ಗೊತ್ತಾಗುತ್ತೆ ನಿಮ್ಗೆ, ಗೊತ್ತಾಗುತ್ತೆ. ಸರಿ ಆಯ್ತು, ಅವಲಕ್ಕಿ ತಗೊಬರ್ತೀನಿ. ತಗೊಬನ್ನಿ, ಅವಲಕ್ಕಿ ತಗೊಬನ್ನಿ. A few moments later. ಪ್ರಭು ಶೆಟ್ಟಿ ಅವರೇ, ತಗೊಳ್ಳಿ ಅವಲಕ್ಕಿ. ಏನ್ ಸುಮ್ನೆ ಹಂಗೆ ಬಾಯ್ ಕೊಡ್ತೀರಾ? ಹಾಕೊಡ್ತೀರಾ? ಅಲ್ಲ, ಅವಲಕ್ಕಿ ನಂಗೆ ಕೊಡಕ್ಕಾಗುತ್ತಾ? ಅವಲಕ್ಕಿ ಕೊಟ್ರಲ್ಲ, ಮಿಕ್ಸಿ ಜಾರ್ ಕೊಡಿ. ಜಾರ್ ಕೊಡಿ, ಮಿಕ್ಸಿ ಜಾರ್ ಕೊಡಿ. ಸರಿ, ಏನೇನ್ ಬೇಕು ಹೇಳ್ಬಿಡಿ, ತಗೊಂಬಂದ್ಬಿಡ್ತೀನಿ. ಇಲ್ಲ, ಫಸ್ಟ್ ಮಿಕ್ಸಿ ತಗೊಂಬಂದೋಗಿ. ಮಿಕ್ಸಿ ಜಾರ್ ತಗೊಳ್ಳಿ. ಜಾರ್ ಬೇಕಂತೆ, ಜಾರ್ ತಗೊಳ್ಳಿ. ಜಾರ್ ಈಗ ಮಿಕ್ಸಿ ಜಾರ್ ಇದೆ, ಅವಲಕ್ಕಿ ಇದೆ, ಹೋಗಿ ಪುಡಿ ಮಾಡ್ಕೊಬನ್ನಿ. ಇದನ್ನ ಫಸ್ಟ್ ಹೇಳಿದ್ರೆ ಮಾಡ್ಕೊಂಡ್ಬರ್ತಿದ್ದೆ ತಾನೇ, ಏನಕ್ಕೆ ನಾನು ಜಾರ್ ಸಪ್ರೇಟ್ ಆಗಿ ಇಲ್ಲಿ ತಗೊಂಡ್ಬರ್ಬೇಕಾಯ್ತು? ಅದು ಹಂಗೆ, ಅದು ಅವಲಕ್ಕಿ ಬಂತು, ಜಾರ್ ಬಂತು, ಈಗ ಪುಡಿ ಮಾಡ್ಕೊಬನ್ನಿ. ಪುಡಿ ನೋಡಿ, ಪುಡಿ ಮಾಡ್ಕೊಬನ್ನಿ. ಪುಡಿ ರುಬ್ಕೊಬನ್ನಿ, ಪೌಡ್ರ್ ತರ ರುಬ್ಕೊಬನ್ನಿ. ಪೌಡ್ರ್ ತರ ಅಷ್ಟೇ. ಸರಿ ಆಯ್ತು. ಅವರು ಅವಲಕ್ಕಿ ಪುಡಿ ಮಾಡ್ಕೊಂಬ ಅಂತ ಬೇರೆ ಹೇಳ್ತಾ ಇದಾರೆ. ಏನ್ ಮಾಡ್ತಾರೋ ಏನ್ ಕತೆ ಒಂದು ಗೊತ್ತಿಲ್ಲ ನನ್ಗಂತೂ ಮಾತ್ರ. ಬಟ್ ಫಸ್ಟ್ ಟೈಮ್ ಮಾಡಿದ ಅಡುಗೆಗಳಂತೂ ತುಂಬಾನೇ ಚೆನ್ನಾಗಿತ್ತು. ಬಟ್ ಇವಾಗ ಈ ಅವಲಕ್ಕಿಯಲ್ಲಿ ಏನ್ ಮಾಡ್ತಾರೆ ಅನ್ನೋದು ಒಂದು ಹಿಂಟು ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಲೆಟ್ಸ್ ಸಿ. ಏನೋ ಅವಲಕ್ಕಿನ ಪುಡಿ ಮಾಡ್ಕೊಂಡು ಎತ್ಕೊಂಬನ್ನಿ ಅಂತ ಹೇಳಿದ್ದಾರೆ. ಸೊ ಫೈನ್ ಪೌಡರ್ ಮಾಡೋಣ. ನನ್ನ ಹ್ಯಾಮಿಲ್ಟನ್ ಬೀಚ್ ಇದರಲ್ಲಿ. ಸೊ ಸದ್ಯಕ್ಕೆ ನಾನು ಒಬ್ಳೇ ಇರೋದ್ರಿಂದ ನಮ್ಮ ಯಜಮಾನ್ರು ನನ್ನ ಬಿಟ್ಟು ಹೋಗ್ತಾ ಇದಾರೆ, ಅಂದ್ರೆ ಕೆಲ್ಸಕ್ಕೆ ಹೋಗ್ತಾ ಇದಾರೆ ಅಂತ ಹೇಳ್ತಾ ಇರೋದು. ಸೊ ಅವ್ರು ಇಲ್ಲ, ಬಟ್ ಇದನ್ನ ಮಾಡಿ ಹಂಗೆ ಇಟ್ಕೊಂಡು ಅವ್ರು ಬಂದ ಮೇಲೆ ತಿನ್ನಿಸ್ತೀನಿ. ಬಟ್ ಏನ್ ಮಾಡ್ತಾರ ಅನ್ನೋದೇ ನನಗೆ ಕ್ಲೂಲೆಸ್ ಅಪ್ಪ. ಓಕೆ, ಲೆಟ್ಸ್ ಡೂ ದಿಸ್ ಫೈನ್ ಪೌಡರ್. ನನ್ನ ಹ್ಯಾಮಿಲ್ಟನ್ ಬೀಚ್ ಅಲ್ಲಿ ಗಿರ್ರ್ ಅಂತ ತಿರುಗಿಸ್ಬಿಟ್ಟು ಫೈನ್ ಪೌಡರ್ ಮಾಡೋಣ.
A few moments later. ಅವಲಕ್ಕಿನ ಫೈನ್ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಎತ್ಕೊಂಡು ಹೋಗಿ ಅವ್ರ ಕೈ ಕೊಡ್ತೀನಿ, ಏನು ಮಾಡ್ತಾರೋ ನೋಡೇ ಬಿಡುವ. ಬನ್ನಿ ಹೋಗೋಣ. ಅವಲಕ್ಕಿ ಪುಡಿ ರೆಡಿ. ತಗೊಳ್ಳಿ. ಈಗ ಪುಡಿ ಆಗಿದೆ. ಇನ್ನೊಂದು ಮಿಕ್ಸಿ ಜಾರ್ ಇದೆಯಾ? ಇದೆ. ತೆಂಗಿನ ಹಾಲು ಹಾಂ, ಪೇಸ್ಟಾಗಿ ರುಬ್ಬಿ ಹಾಲು ತಗೊಬನ್ನಿ, ಫಿಲ್ಟರ್ ಮಾಡಿ. ತೆಂಗಿನ ಹಾಲು? ಹೌದು ಹಾಲು ಹೌದು, ತಗೊಬನ್ನಿ. ಹಾಂ, ಹೋಗಿ ಬನ್ನಿ. ಮತ್ತೆ ತೆಂಗಿನ ಹಾಲು ಕ್ಲೀನಾಗಿ ಜಾರಲ್ಲಿ ಹಾಕಿ ರುಬ್ಬಿ ಫಿಲ್ಟರ್ ಮಾಡಿ ತಗೊಬನ್ನಿ. ಅಣ್ಣ ಏನು ಬೇಕು ಹೇಳ್ಬಿಡೋಣ, ತಗೊಬನ್ನಿ, ಹೇಳ್ತೀನಿ. ಓಕೆ. ಹಾಂ, ತೆಂಗಿನ ಹಾಲು ತಗೊಬನ್ನಿ. ಹಾಲು ತಗೊಬನ್ನಿ. ಹಾಂ, ಪರವಾಗಿಲ್ಲ, ಕ್ಲೀನಾಗಿ ಮಾಡ್ಕೊಂಬಂದಿದ್ದೀರಾ, ತೊಂದರೆ ಇಲ್ಲ. ನೀವು ಹೇಳ್ಕೊಟ್ಟಂಗೆ ಮಾಡಿದೀನಿ. ಹಾಂ, ಕರೆಕ್ಟ್ ಆಗಿದೆ. ಒಂದು ಬೌಲ್ ಇದೆಯಾ? ಇದೆ, ಇಲ್ಲೇ ಇದೆಯಲ್ಲ ಬೌಲು. ಈ ಬೌಲ್ ಸಾಲಲ್ಲ, ದೊಡ್ಡ ಬೌಲ್ ತಗೊಳ್ಳಿ. ಸ್ವಲ್ಪ ಉಪ್ಪು ತಗೊಬನ್ನಿ, 2 ಸರಿ. ನಾವು ಒಂದೇ ಸರಿ ಹೇಳೋಣ. ಒಂದು ಬೌಲು ಸ್ವಲ್ಪ ಉಪ್ಪು, ಬೌಲು ಉಪ್ಪು ಅಷ್ಟೇ. ಸಿಂಪಲ್. ಚಕ್ಕನ್ ಬಂದ್ಬಿಡಿ. ಇವರು ಪ್ರಭು ಶೆಟ್ಟಿ ಅವ್ರ ಮನೆಗೆ ಬಂದು ಅಡುಗೆ ಮಾಡಿ ಹೇಳ್ಕೊಡೋದೇ ಸಾಕು. ನನ್ಗನ್ಸೋ ಪ್ರಕಾರ ಈ ಅಡುಗೆ ಆಗಷ್ಟರಲ್ಲಿ ನಾನೇ ಆಗ್ಬಿಡ್ತೀನಿ. ಅಷ್ಟೇ. ಉಪ್ಪು ಬೌಲ್ ತಗೊಬನ್ನಿ. ಅಡುಗೆಗೆ ಅಯ್ಯೋ, ತಗೊಳ್ಳಿ. ಬೌಲು ಉಪ್ಪು. ಬೌಲ್ ಬಂತು, ಉಪ್ಪು ಬಂತು, ಅವಲಕ್ಕಿ ಬಂತು, ತೆಂಗಿನ ಹಾಲು ಬಂತು. ಸರಿನಾ? ಚೌಟು ಬೇಕಲ್ಲ ಮಿಕ್ಸ್ ಮಾಡಕ್, ಚೌಟು. ಅದೇ ತಂದ್ಬಿಟ್ರಿ. ಹೆಂಗ್ ತಂದ್ಬಿಟ್ರಿ? ಇಷ್ಟ ಹೇಳ್ದವ್ರು ನಂಗೆ ತಲೆಯಲ್ಲಿ ಬುದ್ಧಿದೆ ತಾನೆ. ಕಲ್ಸಕ್ ಬೇಕೇ ಬೇಕು. ಸಾಕು, ಅಷ್ಟು ಮಾತ್ರ ಬುದ್ಧಿದೆ, ಅದಕ್ಕೆ ಮತ್ತೆ ಕಳಿಸ್ತೀವಿ. ಅವಲಕ್ಕಿನ ಬೌಲ್ಗೆ ಹಾಕೋಣ. ಓಕೆ, ಸರಿನಾ? ಪುಡಿ ಮಾಡ್ಕೊಂಡ್ರು ಅಂತ ಅವಲಕ್ಕಿನ ಹಾಕಿದೀವಿ. ಸರಿನಾ? ಸ್ವಲ್ಪ ತೆಂಗಿನ ಹಾಲು ಮಿಕ್ಸ್ ಮಾಡಿ. ಮಿಕ್ಸ್ ಮಾಡ್ಬೇಕಾ? ಮಾಡಿ. ಓಕೆ. ಕ್ಲೀನಾಗಿ ಇಡ್ಲಿಗೆ ಇದಕ್ಕೆ ನೀರ್ ಬೇಡವಾ? ನೀರೇನಕ್ಕೆ? ಅದಕ್ಕೆ ತೆಂಗಿನ ಹಾಲು ಪೇಸ್ಟ್ ಮಾಡಿರೋದು. ಓಹೋ, ಬಹಳ ಸಂತೋಷ. ಕ್ಲೀನಾಗಿ ಮಿಕ್ಸ್ ಮಾಡಿ. ಗ್ಯಾಸ್ ಇಲ್ಲ, ಸ್ಟವ್ ಇಲ್ಲ, ನಾವು ಅಡಿಗೆ ಮಾಡ್ತಾ ಇದೀವಿ. ಏನಂತೀರಾ? ಏನ್ ಮಾಡ್ತೀರ? ಅಲ್ಲ, ಇವಾಗ ಸ್ವಲ್ಪ ಉಪ್ಪು ಹಾಕೋಣ. ಸ್ವಲ್ಪ ರುಚಿಗೆ ಅಷ್ಟು ಉಪ್ಪು. ಒಂಚೂರು ಸಕ್ಕರೆ ತಗೊಂಡ್ಬಂದ್ಬಿಡ್ಲ? ಏನಕ್ಕೆ? ಅವಲಕ್ಕಿ ಹಾಲು ಹೆಂಗೋ ಕಾಯಿ ಹಾಲು ಸ್ವೀಟ್ ಮಾಡ್ತಾ ಇಲ್ಲ, ಮತ್ತೆ ಇಡ್ಲಿ ಮಾಡ್ತಾ ಇರೋದು. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಇಡ್ಲಿ ನಾವು ಮಾಡ್ತಾ ಇರೋದು ಇಡ್ಲಿ, ಬಿಸಿ ಇಡ್ಲಿ. ಬಿಸಿ ಇಡ್ಲಿ ಬರಲ್ಲ, ಕೋಲ್ಡ್ ಇಡ್ಲಿ ಇದು. ಬಿಸಿ ಇಡ್ಲಿ ಅಲ್ಲ, ಕೋಲ್ಡ್. ಇವಾಗ ನಿಮ್ಗೇನು ಇಡ್ಲಿ ಬೇಕಲ್ವಾ? ಹೌದು. ಬನ್ನಿ, ಮತ್ತೆ ಇಡ್ಲಿ ಪಾತ್ರೆ ಎತ್ಕೊ ಬನ್ನಿ. ಇಡ್ಲಿ ಪಾತ್ರೆ ಏನಕ್ಕೆ ಬೇಕು? ಎತ್ಕೊಂಡ್ಬನ್ನಿ. ಮತ್ತೆ ಇಡ್ಲಿ ಮಾಡಕ್ ಇಡ್ಲಿ ಪಾತ್ರೆ ಬೇಕಲ್ಲ? ಹೌದಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರ್ಲಿಲ್ಲ. ಕೆಲಸ ಮಾಡಿ, ಉಂಡೆ ಕಟ್ಬಿಟ್ಟು ಕೊಟ್ಬಿಡಿ, ತಿನ್ಕೊಂಡ್ಬಿಡ್ತೀನಿ. ಅದೇನಾಗುತ್ತೆ? ಇಲ್ಲ, ಇಡ್ಲಿ ತಗೊಂಡು ಇಡ್ಲಿ ಪಾತ್ರೆ ಎತ್ಕೊಂಡ್ಬನ್ನಿ. ಸರಿ, ಆಯ್ತು. ತಗೊಂಡಿ. ಎಷ್ಟು ಅಂತ ಸುಮ್ಮನೆ ಇದೀನಿ. ಹಿಂಗೇನಾದ್ರು ನನ್ ಗಂಡ ಏನಾದ್ರು ಮಾಡ್ಸಿದ್ರೆ ಕೇಳ್ಕತಮ್ ದುಕಾನ್ ಬಂದ್. ಎತ್ಕೊಂಡ್ಬನ್ನಿ. ಓಕೆ, ಇಡಿ. ಇಡ್ಲಿ ಪಾತ್ರೆ ಇಡಿ, ಓಪನ್ ಮಾಡಿ. ಎಂತ ಮಾಡ್ತಿದ್ದೀರಾ? ಈಗ ಇಲ್ಲಿ ಇಡಿ, ಈ ತರ ಒಂದೊಂದು ಎತ್ತಿಡಿ, ಹೇಳ್ತೀನಿ. ಓಕೆ, ಸರಿನಾ? ನಾನು ಮಾಡ್ಲಾ? ಮಾಡಿ. ಇಡ್ಲಿ ಹಿಂಗೇನು ಮಾಡೋದು ಮನೇಲಿ ನೀವು? ಇಲ್ಲ, ಮತ್ತೆ ಹಿಂಗೆ ಮಾಡೋದು. ಅಂದ್ರೆ ಅದೇ ಹಿಂಗೆಲ್ಲ ಇರೋದಿಲ್ವಲ್ಲ. ಇದೇನು ಒಳ್ಳೆ ಲಟ್ಟಿಸ್ತಾ ಇದೀವಲ್ಲ, ಇಡ್ಲಿ ಲಟ್ಟಿಸ್ತಾ ಇರೋದು. ಹಂಗೆ ಅದು ನೋಡಿ, ಸ್ವಲ್ಪ ಹೊತ್ತಿಗೆ ಆಗುತ್ತೆ. ಬಿಸಿ ಆಗಲ್ಲ, ತಣ್ಣಗೆ ಆಗುತ್ತೆ. ಬಟ್ ಹೆಲ್ತಿ. ಏನ್ ಹೇಳಿ? ಗ್ಯಾಸ್ ಇಲ್ಲ, ಸ್ಟವ್ ಇಲ್ಲ, ಏನಿಲ್ಲ, ಬರೀ ಇಡ್ಲಿ ಮಾತ್ರ ಆಗುತ್ತೆ. ಎಂತ ಇದು? ಅದ್ಯಾಕೆ ನಾವು ಇಡ್ಲಿ ಪಾತ್ರೆಯಲ್ಲೇ ಮಾಡ್ಬೇಕು? ಈಗ ಇಡ್ಲಿ ಶೇಪ್ ಬೇಕಲ್ವಾ? ಇಡ್ಲಿ ಏನ್ ಮಾಡಿ ಶೇಪ್ ಬೇಕಲ್ವಾ? ಹೌದು. ಮತ್ತೆ ಆ ಶೇಪ್ಗೋಸ್ಕರ ಇದು ಮಾಡ್ತಾ ಇರೋದು. ಅರ್ಥ ಆಯ್ತು ನಿಮ್ಗೆ? ಸ್ಟವ್ ಇಲ್ಲ, ಗ್ಯಾಸು ಇಲ್ಲ, ಇದು ಮಾಡೋಣ. ಸ್ಟವ್ ಬೇಡ, ಗ್ಯಾಸ್ ಬೇಡ, ಇಡ್ಲಿ ಮಾಡೋಣ. ಇಡ್ಲಿ ಮಾತ್ರ ಮಾಡ್ಕೊಂಡು ತಿನ್ನೋಣ. ಓಕೆ, ಆಯ್ತಾ? ಅಷ್ಟೇ. ಕೆಲಸ ಮಾಡ್ತೀನಿ. ಬಿಸಿಲು ತುಂಬಾ ಇದೆ, ಇಟ್ಬಿಡ್ಲ? ಬಿಸಿಲಿಗೆ ಬೇಡ, ಎಲ್ಲೂ ಬೇಡ. ಇದನ್ನ ತೆಗೆದು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಇಲ್ಲೇ ಇಡೋಣ. ಇಡಿ ಸರ್, ಇಲ್ಲಿ ಅಲ್ಲೇ ಇಡಿ. ಗ್ಯಾಸ್ ಬೇಡ, ಸ್ಟವ್ ಬೇಡ. ಅದು ನೋಡ್ಕೊಂಡ್ ಕೂತಿರೋಣ. ಅದು ನೋಡ್ಕೊಂಡು ಸ್ವಲ್ಪ 10 ನಿಮಿಷಕ್ಕೆ ತಿನ್ನೋಣ ಇಡ್ಲಿ. ಹೆಂಗ್ ತಿನ್ನೋದು? ಅದು ಹಂಗೆ ಹೆಂಗ್ ತಿನ್ನಕ್ ಸಾಧ್ಯ? ತಿನ್ನಿಸ್ತೀನಿ ನೋಡಿ. ಸರಿ, ಇಡ್ಲಿ ಆಯ್ತು, ಅದ್ರ ಜೊತೆಗೆ ಏನು ಅದೇನ್ ಕಾಯಿ ಹಾಲಲ್ಲಿ ನೆಂಚ್ಕೊಂಡ್ ತಿನ್ಲಾ ಅಥವಾ ಉಪ್ಪಲ್ಲಿ ನೆಂಚ್ಕೊಂಡ್ ತಿನ್ಲಾ? ಅಯ್ಯೋ ದೇವ್ರೆ, ಅಷ್ಟೇ ತಾನೆ. ಅದಕ್ಕೂ ಸ್ಟವ್ ಬೇಡ, ಗ್ಯಾಸ್ ಬೇಡ, ಮತ್ತೆ ಚಟ್ನಿ ಮಾಡೋಣ. ಸ್ಟವ್ ಬೇಡ, ಗ್ಯಾಸ್ ಬೇಡ, ಚಟ್ನಿ ಮಾಡೋಣ. ಹೌದು, ಅಷ್ಟೇ. ಸ್ವಲ್ಪ ಟೊಮೊಟೊ ತಗೊಂಡಿ, ಟೊಮೊಟೊ ಈರುಳ್ಳಿ 2 ತಗೊಂಡಿ. ಟೊಮೊಟೊ ಈರುಳ್ಳಿ
ನೀವ್ ಯಾಕೆ ಎಲ್ಲ ಒಂದೇ ಸರಿ ಹೇಳಲ್ಲ? ಈ ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ, ಒಂದೊಂದಲ್ಲ. ಏನ್ ಮಾಡ್ಬೇಕು? ತಿನ್ಲೇಬೇಕಲ್ಲ ನೀವು. ಹೌದು, ತಗೊಳ್ಳಿ. ನಾನ್ ತಿನ್ನೋದ್ ಬಿಟ್ಟಕ್ಕೆ ಅವ್ರ ಪಾಪ ತಿನ್ಬೇಕಲ್ಲ. ಆ ಯಪ್ಪನ್ ತಿನ್ನ ಆಸೆನೆ ಹೊಟ್ಟೋಗ್ಬಿಟ್ಟಿದೆ. ನನ್ಗೆ ಅನ್ಸೋ ಪ್ರಕಾರ ಹೌದು. ನಾ ಯಪ್ಪನ್ ತಿನ್ನ ಆಸೆನೆ ಹೊಟ್ಟೋಗ್ಬಿಟ್ಟಿದೆ. ನನಗೆ ಹೋಗ್ತಿದ್ಯೋ ಏನು ಇಲ್ಲಿ ಇವ್ನ್ ನೋಡಿ ಹುಚ್ಚ ಆಗ್ಬಿಡಿದಾರೆ. ಇವಂಗು ಲೋ ನಿನ್ಗೂ ಬೇಕಾ ಅವಲಕ್ಕಿ ಇಡ್ಲಿ? ಲೋ ಅವನು ವಯಸ್ಸೇ ಆಗ್ಬಿಡಿದೆ ಅವನಿಗೆ. ಅವನಿಗೆ ಇಲ್ಲಿ ನೋಡಿ ಲಾಕಣ ಸ್ವಲ್ಪ ಲಾಕಣ ಸ್ವಲ್ಪ ತಿಂತಾನೆ. ಸರಿ ಆಯ್ತು. ಏನೇನ್ ಬೇಕು? ಈರುಳ್ಳಿ ಟೊಮೊಟೊ ತಗೊಳ್ಳಿ. ಈರುಳ್ಳಿ ಟೊಮೆಟೊ ಆಯ್ತು. ಈರುಳ್ಳಿ ಟೊಮೆಟೊ ಸ್ವಲ್ಪ ಫಾಸ್ಟ್ ಆಗಿ ಬನ್ನಿ ಮಾಡ್ಬೋದೆ. ಸುಸ್ತಾಗೋಯ್ತಪ್ಪ. ಇವಾಗ ನಾನು ಮಾಡಿರೋ ಇಡ್ಲಿ ಲೈಫಲ್ಲಿ ತಿಂದಿರಲ್ಲ. ಅದಂತೂ ನಿಜ, ಲೈಫಲ್ಲೇ ತಿಂದಿಲ್ಲ, ನೋಡೂ ಇಲ್ಲ. ಹಾ ಅಷ್ಟೇ ನೋಡಿ. ಈಗ ಟೊಮೊಟೊ ಹ್ಮ್ ಒಂದು ಹಾಕಿದೀವಿ, ಹ್ಮ್ ಈರುಳ್ಳಿ ಹ್ಮ್ ಒಂದು ಹಾಕಿದೀವಿ. ಹ್ಮ್ ಈಗ ಹೋಗಿ ಸ್ವಲ್ಪ ಬಾಡಿ ಮೆಣಸಿನ್ಕಾಯಿ ತಗೊಳ್ಳಿ. ಕೇಳಿಸ್ತಾ ಇದೆಯಾ? ಸರ್ ಹಾ ಒಂದ್ ಕೆಲ್ಸ ಮಾಡಿ, ಏನೇನ್ ಹಾಕ್ಬೇಕಂತ ಹೇಳ್ಬಿಡಿ, ಮಾಡ್ಕೊಂಡೇ ಬಂದ್ಬಿಡ್ತೀನಿ. ಇಲ್ಲ ಫಸ್ಟ್ ಬಾಡಿಗೆ ಮೆಣಸಿನ್ಕಾಯಿ ತಗೊಳ್ಳಿ. ತಗೊಳ್ಳಿ ನಂಗೆ ಬೇಡ, ಅಡುಗೆನು ಬೇಡ. ಏನು ಬೇಡ. ಅಪ್ಪ ವರ್ಕೌಟ್ ಮಾಡಿಸ್ತಿದಾರೆ ಇವರು ನಿಜ. ಹೋಗಿ ಚಕ್ ತಗೋ ಬನ್ನಿ. ಇವತ್ತು ಡಿಫ್ರೆಂಟ್ ಆಗಿರ್ಬೇಕು. ತುಂಬಾ ಡಿಫ್ರೆಂಟ್ ಆಗಿದೆ, ತುಂಬಾ ಡಿಫ್ರೆಂಟ್. ತಗೊಳ್ಳಿ, ನೆನ್ಸಿಟ್ಟಿರೋ ಬಾಡಿಗೆ ಮೆಣಸಿನ್ಕಾಯಿ ತಂದ್ರ ಹಾ ಇಷ್ಟು ಹಾಕೋಣ. ಓಕೆ ಕರೆಕ್ಟಾ? ಹ್ಮ್ ಇಷ್ಟು ಹಾಕಿದೀವಿ. ಓಕೆ, ಈಗ ಸ್ವಲ್ಪ ಬೆಳ್ಳುಳ್ಳಿ ತಗೊಬನ್ನಿ. ನಂಗೆ ಹಳೆ ಏನು ಬೇಡ, ನಂಗೆ ಚಟ್ನಿನೂ ಬೇಡ, ಇಡ್ಲಿನೂ ಬೇಡ, ನಂಗೆ ಏನು ಬೇಡ. ಈಗ ತಿನ್ ನೋಡಿ, ಇಷ್ಟು ಕಷ್ಟಪಡ್ತಾ ಇದೀವಲ್ಲ, ತಿನ್ ನೋಡಿ, ಟೇಸ್ಟ್ ಹೇಳಿ. ಸಿಂಪಲ್ ಅಡಿಗೆ. ಈಗ ತಿಂದ್ರೆ ಕಳೆದೋಗ್ಬೇಕು. ನಿಮ್ಮ ಮನೆಯವ್ರು ಬಂದ ತಕ್ಷಣ ಇದೇ ಇಡ್ಲಿ ಇಟ್ಕೊಂಡು ಕೊಡಿ. ಅವ್ರು ಬಂದ ತಕ್ಷಣ ಈ ಇಡ್ಲಿ ಚಟ್ನಿ ತಿನ್ಲೇಬೇಕು ಅವರು. ಸ್ಟವ್ ಇಲ್ಲ ಏನಿಲ್ಲ, ಹೆಂಗೆ ಗೊತ್ತಾ, ಇಲ್ಲಿ ನನಗೆ ಉರಿಸ್ತಾ ಇದಾರೆ. ನನ್ ಮೇಲೆ ಇಡ್ಲಿ ಪಾತ್ರೆ ಇಟ್ಬಿಟ್ರೆ ಫುಲ್ಲು ಹೃದಯ ಸಮುದ್ರ ಕಲಕಿ ಅಂತ ಆಗೋಗುತ್ತೆ. ಬೇಗ ಬೇಗ ತಗೊಂಬನ್ನಿ, ಟಕ್ ಅನ್ಬಿಟ್ಟು ಬೆಳ್ಳುಳ್ಳಿ. ಹ್ಯಾಪಿ ಅವಲಕ್ಕಿ ಇಡ್ಲಿ ಅಂತ ಅವನಿಗೂ ಇಷ್ಟ ಇಡ್ಲಿ ಅಂದ್ರೆ. ರಾಣ ಕಡ ಇಡ್ಲಿ ಕಾವಲ್ಲ. ಕಾವಲ್ಲ ಕಾವಲ್ಲ. ಅವನು ಅಪ್ಪಟ ಕನ್ನಡದ ಹುಡುಗ. ಹೌದಾ? ಸರಿ ನೋಡಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕಿದೀವಾ? ಈಗ ರುಚಿಗೆ ಸ್ವಲ್ಪ ಉಪ್ಪು ಹಾಕೋಣ. ಸರಿನಾ? ಸ್ವಲ್ಪ ಉಪ್ಪು ಹಾಕಿದೀವಿ. ಈಗ ಸೀದಾ ತಗೊಂಡೋಗಿ ರುಬ್ಕೊ ಬನ್ನಿ ಪೇಸ್ಟ್ ಆಗಿ. ಇದನ್ನ ಇಷ್ಟನ್ನು ಫಸ್ಟೇ ಹೇಳಿದ್ರೆ ಕಿಚನ್ ಅಲ್ಲೇ ನಾನು ರುಬ್ಕೊಂಡ್ ಬರ್ತಾ ಇದ್ನಪ್ಪ. ಹಂಗಲ್ಲ, ಹೋಗಿ ಅದು ಹೇಳ್ತೀನಿ. ಸಿಂಪಲ್ ಆಗಿ ಹೋಗಿ ಬನ್ನಿ. ಇಲ್ಲೊಂದು 2 ಬೆಳ್ಳುಳ್ಳಿ ಇದೆ, ಹೋಗಿ ರುಬ್ಕೊ ಬನ್ನಿ. ಬೇಗ ಬೇಗ ರುಬ್ಕೊ ಬನ್ನಿ, ಪಟಾಪಟ್ ಅಂದ್ಬಿಟ್ಟು ಪೇಸ್ಟ್ ಆಗಿ ರುಬ್ಕೊ ಬನ್ನಿ. ಕಣ್ಣಲ್ಲಿ ಗಿರ್ರ ಅಂತ ತಿರುಗಿಸ್ತೀನಿ. ಕಣ್ಣಲ್ಲಿ ತಿರ್ಗಿಸ್ತೀರಾ? ಈ ಹೊಸ ಅಡಿಗೆ ತೆಗಿದೆ ಇದು ಯಾವ್ದು ಅಂತ. ಸರಿ, ಹೋಗಿ ಮಾಡ್ಕೊಂಡ್ ಬರ್ತೀನಿ. ಮಾಡ್ಕೊ ಬನ್ನಿ. ಇನ್ನ ಏನ್ ಅಷ್ಟೇ ಅಷ್ಟೇ, ಹಾಕೋಬೇಕು? ರುಬ್ಕೊ ಬನ್ನಿ. ನೀವ್ ಯಾಕೋ ಮತ್ತೆ? ಇಲ್ಲ ಮತ್ತೆಲ್ಲ ಏನಿಲ್ಲ, ಮುಗೀತು ಕತೆ ಅಷ್ಟೇ. ಹಾಕೊ ಬನ್ನಿ, ರುಬ್ಕೊ ಬನ್ನಿ, ಬೇಗ ಟಕ್ಕ ರುಬ್ಕೊ ಬನ್ನಿ. A few moments later. ತಗೊಳ್ಳಿ ಚಟ್ನಿ. ರುಬ್ಕೊ ಬಂದ್ರಾ? ಆಹಾ ನೋಡಿ, ಕೆಂಪು ಚಟ್ನಿ ತಂದ್ಬಿಟ್ರ ನೀವಾ? ಮತ್ತೆ ಕಲ್ಸೋಣ. ಅಯ್ಯೋ ದೇವ್ರೆ, ತಂದೆ ಬಿಟ್ಟೆ. ಅಲ್ಲ ಎಷ್ಟು ಬುದ್ಧಿವಂತ ನೋಡಿ ನೀವು. ಪ್ಲೇಟ್ ಮಾತ್ರ ಬಿಡ್ತಾ ಇಲ್ಲ. ಚಟ್ನಿ ನೋಡಿ, ಚಟ್ನಿ ತರನೇ ಇದೆ, ಸಕ್ಕತ್ತಾಗಿದೆ. ಇಡ್ಲಿ ಚಟ್ನಿ ಕೊಡಿ. ಕೊಡಿ ಬಾರೋ. ಆ ಕಡೆ ಇಡಿ, ಓಪನ್ ಮಾಡಿ. ಒಂದು ನಿಮಿಷ ಹಂಗೆ ರೀ. ಶೇ ನೋಡಿ, ಹತ್ತು ಚಾಸಿ ಅದು. ಇಡ್ಲಿ ರೆಡಿ ಆಗಿದೆಲ್ಲ? ಓಕೆ ಓಕೆ, ನೋಡಿ ಬನ್ನಿ. ಇಡ್ಲಿಗೆ ಕೆಂಪು ಚಟ್ನಿ. ಏನಾದ್ರು ಇಡ್ಲಿಗೆ ಕೆಂಪು ಚಟ್ನಿ. ನೋಡಿ, ಕೆಂಪು ಚಟ್ನಿ ಸೇಮ್ ಮೇಡಮ್. ನೋಡಿ ಈಗ ಏನಂದ್ರಿ? ಇದೇನಿದು? ಅವಲಕ್ಕಿ ಇಡ್ಲಿ. ಇದೇನಿದು? ಸ್ಟವ್ವು, ಗ್ಯಾಸು. ಅದು ಏನ್ರಲ್ಲಿ ಮಾಡಿದ್ರೆ ಗೊತ್ತಿಲ್ಲ. ಇದೇನು ಹೆಸರೇನು? ಇಡ್ಲಿ. ಪಕ್ಕ ಇಡ್ಲಿನಾ? ಇದು ಹೆಸರೇನು? ಚಟ್ನಿ. ಪಕ್ಕನಾ? ಇದು ಇಡ್ಲಿ ಚಟ್ನಿ. ಇದು ಇಡ್ಲಿ ಚಟ್ನಿ. ಇಡ್ಲಿ ಚಟ್ನಿ ಅಲ್ವಾ? ಗ್ಯಾಸ್ ಇಲ್ಲ, ಸ್ಟವ್ ಇಲ್ಲ, ಇಡ್ಲಿ ಚಟ್ನಿ ತಿನ್ನಿ. ನೋಡಿ, ಹೌದು. ಇಡ್ಲಿ ಹುರಿದಾಗ ಹೆಂಗಿರುತ್ತೆ, ತರಿಯಾಗಿ ಹಂಗೆ ಇದೆ. ಸೇಮ್ ಅಲ್ವಾ? ಹೌದು. ತಗೊಳ್ಳಿ, ಟೇಸ್ಟ್ ಮಾಡಿ. ತಿನ್ನಿ ಫಸ್ಟ್ ತಿನ್ನಿ.
ಆಮೇಲೆ ಅವ್ರು ಕೊಡ್ತೀನಿ ಟೇಸ್ಟ್ ಮಾಡ್ಲಿ. ಏನಾದ್ರೆ ಫಸ್ಟ್ ನನ್ಗೆ ಆಗ್ಬೇಕು, ನಿಮ್ ಫ್ರೆಂಡ್ ಚೆನ್ನಾಗಿರ್ಬೇಕು. ಅಷ್ಟೇ ಹಂಗಂತಲ್ಲ ಮತ್ತೆ ಟೇಸ್ಟ್ ಮಾಡಿ ಅಜ್ಜ ನಂಗೆ ತಿನ್ನು. ಬೇರೆ ಅಡ್ಗೆ ತಿಂದು ಚೆನ್ನಾಗಿತ್ತು. ಇದು ನೋ ಗ್ಯಾಸ್, ನೋ ಸ್ಟವ್, ನೋ ಕುಕಿಂಗ್ ವಿತೌಟ್ ಫೈರ್ ಅಂದ್ರೆ ಇದು ಚಿಕ್ಕ ಮಕ್ಕಳು ಆಕ್ಚುಲಿ ಮಾಡಬಹುದು. ಕುಕಿಂಗ್ ವಿತೌಟ್ ಫೈರ್ ಅಂತ ಹೇಳ್ತಾರಲ್ವಾ, ಆ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದಾರೆ. ನೋಡೇ ಬಿಡುವ, ಫಸ್ಟ್ ಟೈಮ್ ಈ ಥರ ತಿಂತಿರೋದು. ಚೆನ್ನಾಗಿದೆ. ಈಗ ನೀವು ನೋಡಿದ್ರೆ ಅವಲಕ್ಕಿ ಇಡ್ಲಿ ಅಂದ್ಬಿಟ್ಟು ಹೌದು, ಅದೇ ನೆಕ್ಸ್ಟ್ ಟೈಮ್ ಬೇರೆಯವ್ರ ಮನೆಗೆ ಬರುವಾಗ ಇಡ್ಲಿ ಮಾಡ್ಕೊಟ್ರೆ ಸೈಲೆಂಟ್ ಇಡ್ಲಿ ತಿಂದು ಹೋಗ್ತಾರೆ ಅಷ್ಟೇ. ಅದ್ ನಿಜ. ಸಕ್ಕದ ಚಟ್ನಿನೂ ಸಕ್ಕದಾಗಿದೆ. ಚೆನ್ನಾಗಿದೆಲ್ಲ. ಇದ್ರಲ್ಲಿ ಈ ಚಟ್ನಿ ರೈಸ್ ಮಿಕ್ಸ್ ಮಾಡ್ಕೊಂಡು ಹೌದು, ಬಿಸಿ ಬಿಸಿ ಅನ್ನ ತುಪ್ಪ. ಇದ್ರ ಜೊತೆಲಿ ಬೇಕಂದ್ರೆ ಸ್ವಲ್ಪ ಕೋಲ್ಡ್ ಫ್ರೆಶ್ ಆಯಿಲ್ ಬರುತ್ತಲ್ಲ, ಇದೆಯಾ? ಇದೆ. ಬೇಡ ಅಂದ್ರೆ ಓಕೆ ಡನ್. ನಾನು ತಿಂತೀನಿ. ಹೌದಾ? ತಿಂತೀನಿ. ಇಲ್ಲ ಬೈ ಚಾನ್ಸ್ ಹೇಳೋದು ಬೇಕಂದ್ರೆ ಹಾಕೋಬೋದು. ನೀವು ಹೇಳಿದ್ರೆ ಮತ್ತೆ ಕಳಿಸ್ಕೊಡ್ತೀರ, ನಂಗೆ ಸಾಕು. ಇಲ್ಲ ಇವಾಗ ಎಕ್ಸಾಂಪಲ್ ಹೇಳೋದು ನಾನು ಸೈನಾ. ಈ ಚಟ್ನಿಗೆ ನೀವು ಕೋಲ್ಡ್ ಫ್ರೆಶ್ ಆಯಿಲ್ ಹಾಕೋಬೋದು. ಚೆನ್ನಾಗಿದೆ, ನಿಜ ಚೆನ್ನಾಗಿದೆ. ಒಂಥರ ಡಿಫ್ರೆಂಟ್ ಆಗಿದೆ. ನಾರ್ಮಲ್ ಆಗಿ ರವೆ ಇಡ್ಲಿ ಅದೆಲ್ಲ ತಿಂತೀವಿ. ಹೌದು, ಇದು ಡಿಫ್ರೆಂಟ್ ಆಗಿ ಏನು ಸ್ಟವ್ಗೆ ಬಳಸ್ಕೊಳ್ದೆ ಮಾಡುವಂತ ಇಡ್ಲಿ, ಡಿಫ್ರೆಂಟ್ ಆಗಿ ಚೆನ್ನಾಗಿದೆ. ಚಟ್ನಿ ನಿಮ್ಮ ಫ್ರೆಂಡ್ಗೂ ಕೊಡಿ, ನಿಮ್ಮ ಫ್ರೆಂಡ್ಗೆ ಕೊಡಿ. ಕೊಡಿ. ಯಾಕೆ ಅವರು ತಿನ್ನಿ. ಕೊಡಿ ಪೀಸ್ ಕೊಡಿ. ನೀವು ತಿನ್ನಿ, ನಾನು ತಿಂತೀನಿ ಆಮೇಲೆ. ಇರಿ ತೋರಿ ಸರ್, ತಿನ್ ನೋಡಿ ಸರ್. ಇಡ್ಲಿ ಚಟ್ನಿ ಇಡ್ಲಿ ಚಟ್ನಿ. ಚೆನ್ನಾಗಿದೆ ಸರ್, ಸ್ವರ್ಗ. ನಾನು ಏನೋ ಅನ್ಕೊಂಡಿದ್ದೆ, ಏನೋ ಮಾಡ್ತಾ ಇದ್ದೀರಾ. ಹೌದಾ? ಚೆನ್ನಾಗಿದೆ. ಅವ್ರ ಫ್ರೆಂಡ್ ಅವ್ರಿಗೆ ಕಾನ್ಫಿಡೆನ್ಸ್ ಇರ್ಲಿಲ್ಲ. ಒಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿದೆ. ಆಕ್ಚುಲಿ ಈ ಚಟ್ನಿಗೆ ರೈಸ್ಗೂ ಚೆನ್ನಾಗಿರುತ್ತೆ, ಚಪಾತಿ ದೋಸೆಗೂ ಅಲ್ವಾ? ಬೈ ಚಾನ್ಸ್ ಸುಮ್ಮನೆ ಯಾವುದು ಸ್ಟವ್ ಉರಿಯಂಗಿಲ್ಲ, ಏನಿಲ್ಲ. ಹೌದು, ನಿಜವಾಗ್ಲೂ ಚೆನ್ನಾಗಿದೆ. ಒಂಥರ ಡಿಫ್ರೆಂಟ್ ಆಗಿ ಕುಕಿಂಗ್ ವಿತೌಟ್ ಫೈರ್ ಕಾನ್ಸೆಪ್ಟ್ ಅಲ್ಲಿ ಪ್ರಭು ಶೆಟ್ಟಿ ಅವರು ಈ ಅಡುಗೆನ ನನಗೆ ಹೇಳ್ಕೊಟ್ಟಿದ್ದಾರೆ. ಆದ್ರೂ ನನ್ನ ಕೈ ತುಂಬಾ ಕೆಲಸ ಮಾಡಿಸ್ಕೊಟ್ಬಿಟ್ರಪ್ಪ. ಸ್ನೇಹಿತರೆ, ಸ್ಟವ್ ಬೇಡ, ಗ್ಯಾಸ್ ಬೇಡ, ಇಡ್ಲಿ ಚಟ್ನಿ ಮಾಡ್ಕೊಂಡು ತಿನ್ಕೊಂಡು ಮಾಡಿ ಅಷ್ಟೇ. ಅವರು ಪ್ರೀತಿಯಿಂದ ಮಾಡ್ಕೊಟ್ರು, ಅದಕ್ಕೆ ಚೆನ್ನಾಗಿದೆ. ಅದೇ ಅಲ್ವಾ, ಅಡುಗೆ ಮಾಡೋ ಪ್ರೀತಿ ಅಡುಗೆ ಮಾಡಿದ್ರೆ ಮಾತ್ರನೇ. ಅದಕ್ಕೆ ಪ್ರತಿಯೊಬ್ರು ಹೇಳೋದು, ಸ್ಟವ್ ಮುಂದೆ ನಿಂತಿರುವಾಗ ಲವ್ ಇಂದ ಕುಕ್ ಮಾಡಿ ಸುಮಾರಾಗಿರೋ ಅಡಿಗೆನೂ ಸೂಪರ್ ಆಗಿರುತ್ತೆ. ಆದ್ರೆ ನಾವ್ ಇವಾಗ ಸ್ಟವ್ ಮುಂದೆ ನಿಂತಿಲ್ಲ. ಅದು ಎಲ್ಲಾನ ಇರ್ಲಿ, ಆದ್ರೆ ಅಡಿಗೆ ಮಾಡೋ ಪ್ರೀತಿ ಅಡಿಗೆ ಮಾಡ್ಬೇಕಲ್ವಾ? ಅದು ಕೂತಿರೋ ಜಾಗದಲ್ಲೇ ಕೂತ್ಕೊಂಡು ಅಡಿಗೆ ಮಾಡ್ಬಿಟ್ರಲ್ಲ ನೀವು. ಏನ್ ಹೇಳೋಣ, ಎದ್ದು ಇಲ್ಲ ಏನಿಲ್ಲ, ತಗೊಂಬನ್ನಿ ಅಂತ ಹೇಳ್ಬಿಟ್ಟು ಮಾಡಿಸ್ಬಿಟ್ರು. ಬಟ್ ಆಕ್ಚುಲಿ ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಏನಾದ್ರು ಡಿಫ್ರೆಂಟ್ ಆಗಿ ಏನಾದ್ರು ಟ್ರೈ ಮಾಡ್ಬೇಕು. ಯಾವಾಗ್ಲೂ ತಿಂದಿರೋದೇ ಇಡ್ಲಿ ತಿನ್ಬೇಕು ಬೇಜಾರಾಗ್ತಿದ್ರೆ ನೀವು ಒಂದ್ಸರಿ ಈ ತರ ಟ್ರೈ ಮಾಡ್ಬೋದು. ಅದು ಕೆಲವ್ರು ತಿಂಡಿ ತಿನ್ನೋ ಅಭ್ಯಾಸ ಇರುತ್ತೆ, ಉಪ್ಪಿಟ್ಟು ಇಡ್ಲಿ ಆ ಥರದ್ದೆಲ್ಲ ದೋಸೆ ತಿನ್ನೋ ಅಭ್ಯಾಸ ಇರುತ್ತಲ್ವಾ, ಆ ಥರವರು ಮಾಡ್ಕೊಂಡು ತಿನ್ಕೊಳ್ಳಿ. ನಿಜವಾಗ್ಲೂ ಚೆನ್ನಾಗಿತ್ತು. ಚಟ್ನಿ ಸಕ್ಕತ್ತಾಗಿದೆ, ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ತಿನ್ಕೊಂಡ್ಬಿಡ್ತೀನಿ ನೆಮ್ಮದಿಗೆ. ತಿನ್ನಿ ಮೇಡಮ್. ಸೊ ಥ್ಯಾಂಕ್ ಯು ಸೋ ಮಚ್ ಪ್ರಭು ಶೆಟ್ಟಿ ಅವರೇ. ಥ್ಯಾಂಕ್ ಯು ಮೇಡಮ್ ಅವರೇ. ನನಗೋಸ್ಕರ ಮೈಸೂರಿಗೆ ಹೋಗೋರು ಹಿಂಗ್ ಬಂದು ನನ್ ಕೇಳೂ ಇಲ್ಲ ಅಷ್ಟೇ, ಸುಮ್ಮನೆ ಅವರೇ ಪರವಾಗಿಲ್ಲ ಬನ್ನಿ ನಾನು ಅಡುಗೆ ಮಾಡ್ತೀನಿ ಯಾಕೆ ಅಂತ ಇಲ್ಲಿ ಕೂತಿ ನಿಮಿಷದಲ್ಲಿ ಪ್ಲಾನ್ ಮಾಡಿದ್ರು. ನಿಜವಾಗ್ಲೂ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ನೀವು ಸಹ ಈ ಅಡುಗೆನ ಮಾಡ್ಕೊಂಡು ತಿನ್ನಿ, ಹಾಗೆ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ. ಸೊ ಇಲ್ಲಿಗೆ ನಾವು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದೀವಿ. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟು ಇನ್ನು ಮೇಲೆ ಟೆರೆಸ್ ಮಾಡೋಣ. ಟೆರೆಸ್ ಮೇಲೆ ಬಿಟ್ರೆ ಎಲ್ಲ ಕಡೆನೂ ಮಾಡಿಸ್ಬಿಡ್ತಾರೆ ಇವರು. ಅಲ್ಲೇ ಮಾಡೋಣ, ಆಮ್ಲೆಟ್ ಮಾಡೋಣ ಮೇಡಮ್. ವೆಜ್ ಆಮ್ಲೆಟ್. ಮೊಟ್ಟೆನೇ ಬೇಡ, ಆಮ್ಲೆಟ್ ಮಾಡ್ಕೊಡ್ತೀನಿ. ಇವ್ರು ನೋಡಿ, ಚಿಕನೇ ಬೇಡ, ಚಿಕನ್ ಸಾರು ಮಾಡ್ಕೊಡ್ತೀನಿ. ಸೀರಿಯಸ್ ಆಗಿ, ಚಿಕನೇ ಬೇಡ, ಚಿಕನ್ ಸಾರು ಮಾಡ್ಕೊಡ್ತೀನಿ. ಫಿಶೇ ಬೇಡ, ಫಿಶ್ ಸಾರು ಮಾಡ್ಕೊಡ್ತೀನಿ. ಅದ್ ಹೆಂಗೆ ಸಾಧ್ಯ? ಫಿಶೇ ಬೇಡ, ಫಿಶ್ ಸಾರು ಮಾಡ್ಕೊಡ್ತಾರೆ. ಮೊಟ್ಟೆನೇ ಬೇಡ, ಮೊಟ್ಟೆ ಸಾರು ಮಾಡ್ಕೊಡ್ತಾರೆ. ಚಿಕನ್ ಬೇಡ, ಚಿಕನ್ ಸಾರು ಮಾಡ್ಕೊಡ್ತಾರೆ. ಇನ್ನು ಏನೇನ್ ಮಾಡ್ತಾರೆ ಎಲ್ಲ ಮೇಡಮ್. ಅಡಿಗೆದಲ್ಲಿ ಎಲ್ಲ ಮಾಡೋಣ ಮೇಡಮ್ ಅವರೇ. ವೆಜ್ ತಿಂತೀರಾ ಕರೆಕ್ಟಲ್ವಾ? ನಂಗೂ ವೆಜ್ ತಿಂದ್ರೆ ನಂಗೂ ಜೋಶ್ ಇರುತ್ತೆ, ಓಕೆನಾ? ಆ ಚಿಕನ್ ಇಲ್ದಿರನೆ ಚಿಕನ್ ಸಾರು ಮಾಡ್ಕೊಡ್ತೀನಿ. ಆಯ್ತು, ಅದನ್ನು ಮಾಡೇ ಬಿಡುವ. ಯಾವಾಗ ಏನು ಅಂತ ನಂಗೂ ಗೊತ್ತಿಲ್ಲ. ಅತಿ ಶೀಘ್ರದಲ್ಲೇ ಒಂದಷ್ಟು ಇವ್ರ ಕೈಯಲ್ಲಿ ಅಡಿಗೆನ ಕಲ್ತು ನಾನು ನಳಮಹಾರಾಣಿ ಆಗ್ಬಿಡ್ತೀನಿ. ಹೌದು, ಹೆಂಗೆ ನಳಮಹಾರಾಣಿ, ಇವ್ರು ನಳಮಹಾರಾಜರು, ನಾನು ನಳಮಹಾರಾಣಿ ಆಗ್ಬಿಡ್ತೀನಿ.
ಸೊ ಸೀದಾ ಹೋಗೋದೇ ಅಡಿಗೆ ಇಲ್ಲಂದ್ರೆ ಅಡಿಗೆ ಬಿಡೋದೇ ಬರೋದೇ, ಅಲ್ಲಿ ಕಡೆಗೆ ಇಲ್ಲಿ ಕಡೆ ಹೋಗೋದು ಕುತ್ಕೊಳ್ಳೋದು, ಸೌದೆ ಒಲೆ ಇಡೋದು, ಅಡಿಗೆ ಮಾಡಿ ಮುಗಿಸೋದು ಬರೋದಷ್ಟೇ. ಆಯ್ತು, ಅದನ್ನು ಮಾಡೇ ಬೇಡ. ಸೊ ಇಲ್ಲಿಗೆ ನಾನು ವ್ಲಾಗ್ ಏನ್ ಮಾಡ್ತಾ ಇದೀನಿ. ಟಾಟಾ ಬಾಯ್, ಲವ್ ಯು ಆಲ್. ಅಷ್ಟೇ ಹೋಗಿ ಮತ್ತೆ ಬರ್ತೀವಿ ಸ್ನೇಹಿತರೆ.